ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಗೃಹಲಕ್ಷ್ಮಿಯ 26ನೇ ಕಂತಿನ ಹಣದ ಬಗ್ಗೆ ತಿಳ್ಕೊಳ್ಳೋಣ. ಕೆಲವೊಬ್ಬರಿಗೆ 25ನೇ ಕಂತಿನ ಹಣನೇ ಇನ್ನೂ ಬಂದಿಲ್ಲ. ಇನ್ನು 26ನೇ ಕಂತಿನ ಹಣದ ಬಗ್ಗೆ ಏನು ಹೇಳ್ತೀರಾ ಅಂತಂದರೆ, ಆಲ್ರೆಡಿ 26ನೇ ಕಂತು ಈ ಹಣ ಬಿಡುಗಡೆ ಆಗ್ತಾ ಇದೆ. ಹಾಗೆ 25ನೇ ಕಂತು ಬಂದಿಲ್ಲದೆ ಇರೋರ ಗತಿ ಏನು ಅಂತ ನೀವು ಕೇಳ್ಬೋದು. ಅದ್ರ ಬಗ್ಗೆ ನಾವು ಇನ್ನು ಡೀಟೇಲ್ ಆಗಿ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ಶಕ್ತಿ ಯೋಜನೆ ಅಂತ ಸರ್ಕಾರ ಏನು ಹೆಣ್ಮಕ್ಳಿಗೆ ಅಂತ ಕೊಟ್ಟಿತ್ತಲ್ವ, ಈ ಶಕ್ತಿ ಯೋಜನೆಯಿಂದ ಯಾರ್ಯಾರಿಗೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ತಿಳ್ಕೊಬೋದು. ಈ ಮೊನ್ನೆ ತಾನೇ ಒಂದು ವಿಡಿಯೋ ವೈರಲ್ ಆಗಿದೆ. ಯಾವ ರೀತಿ ಅಂತಂದರೆ, ಶಕ್ತಿ ಯೋಜನೆಯಿಂದಾಗಿ ಹೆಣ್ಮಕ್ಳಿಗೆ ತುಂಬ ಜಾಸ್ತಿ ಹತ್ಕೊಂಡಿದ್ದಾರೆ ಬಸ್ಸಿಗೆ ಅಂತ ಅನಿಸುತ್ತೆ. ಹಾಗಾಗಿ ಕಂಡಕ್ಟ್ರು ಯಾವ ರೀತಿ ಕೆಟ್ಟದಾಗೆಲ್ಲ ಬೈದಿದ್ದಾನೆ, ಅದ್ರ ಬಗ್ಗೆ ಏನು ಬೈದಿದ್ದಾನೆ, ಏನಾಯಿತು ಅಂತ ಕೂಡ ತಿಳ್ಕೊಳ್ಳೋಣ. ಹಾಗೆ ಇನ್ನೂ ಅಂತ ಏನಪ್ಪ ಅಂತಂದರೆ, ಗೃಹಲಕ್ಷ್ಮಿಯರಿಗೆ ಅಂದರೆ ಗೃಹಲಕ್ಷ್ಮಿ ಹಣ ಏನು ಪಡ್ಕೊತಾ ಇದ್ದಾರಲ್ಲ, ಅವ್ರಿಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ಈ ಶಕ್ತಿ ಯೋಜನೆಯಲ್ಲಿ ಎಲ್ಲರೂ ಕೂಡ ಆಧಾರ್ ಕಾರ್ಡ್ನ ತೋರಿಸಿ ಎಲ್ಲ ಕಡೆ ಓಡಾಡ್ತಾ ಇದ್ವಿ ಅಲ್ವಾ. ಅದ್ರ ಬಗ್ಗೆ ಸರ್ಕಾರ ಹೊಸದಾಗಿ ಮೊನ್ನೆ ತಾನೇ ಒಂದು ಅಪ್ಡೇಟ್ನ ಕೊಟ್ಟಿತ್ತು. ಏನಪ್ಪ ಅಂತಂದರೆ, ಇನ್ನು ಮುಂದೆ ಯಾರೂ ಕೂಡ ಆಧಾರ್ ಕಾರ್ಡ್ನ ಬಳಸೋಂಗಿಲ್ಲ, ಅದ್ರ ಬದಲಾಗಿ ಸ್ಮಾರ್ಟ್ ಕಾರ್ಡ್ ಅಂತ ಹೇಳಿ ತೊಗೊಂಬರ್ತೀವಿ ಅಂತ ಹೇಳಿ ಎಲ್ಲ ತಿಳಿಸ್ತಾ ಇದ್ರು. ಅದ್ರ ಬಗ್ಗೆ ಇನ್ನು ಈ ವಿಡಿಯೋನಲ್ಲಿ ಡೀಟೇಲಾಗಿ ತಿಳ್ಕೊಳ್ಳೋಣ. ಯಾಕೆ ಅಂತಂದರೆ, ಎಷ್ಟೊಂದು ಕಡೆ ಶಾರ್ಟ್ಸಲ್ಲೆಲ್ಲ ಮಾಡಾಕಿದ್ದಾರೆ ವಿಡಿಯೋಗಳನ್ನ. ಆಲ್ರೆಡಿ ನಮಗೆ ಸ್ಮಾರ್ಟ್ ಕಾರ್ಡ್ ಬಂತು, ನಾನು ಓಪನ್ ಮಾಡ್ತಾಯಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ ಅಂತೇಳಿ ಎಷ್ಟೊಂದು ಕಡೆಗಳಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಹಂಗಾದ್ರೆ ಸ್ಮಾರ್ಟ್ ಕಾರ್ಡ್ ಬಂತಾ, ಎಲ್ಲಿ ಕೊಟ್ಟರು, ಹೆಂಗೆ ಕೊಟ್ಟರು, ಎಷ್ಟು ದುಡ್ಡು ಪೇ ಮಾಡಿದ್ರು ಅಂತ ಈ ವಿಡಿಯೋನಲ್ಲಿ ನಾನು ಡೀಟೇಲಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ಫಸ್ಟಿಗೆ ನಾವು ಇವಾಗ ಗೃಹಲಕ್ಷ್ಮಿ ಹಣದ ಬಗ್ಗೆ ತಿಳ್ಕೊಳ್ಳೋಣ. ಗೃಹಲಕ್ಷ್ಮಿ ಹಣ ಅಂತಂದರೆ, ಅದೇ ಹೇಳಿದ್ನಲ್ಲ, ಪ್ರತಿ ಜಿಲ್ಲೆಗೂ ಹಾಕಬೇಕಾದ್ರೆ 3 ಹಂತದಲ್ಲಿ ಈ ಒಂದು ಹಣ ಬಿಡುಗಡೆ ಆಗುತ್ತೆ. ಅದರೊಳಗೆ ಫಸ್ಟ್ನೇ ಕಂತು, ಸೆಕೆಂಡ್ನೇ ಕಂತು ಈ ರೀತಿಯಾಗಿ ಕೆಲವೊಂದು ಜಿಲ್ಲೆಗಳಿಗೆ ಹಂಚ್ತಾ ಇರ್ತಾರೆ. 1 ವಾರ 2 ವಾರವರೆಗೂ ಟೈಮ್ ತೊಗೊಳುತ್ತೆ. ಆದರೆ 25ನೇ ಕಂತಿನ ಹಣ ಕೆಲವೊಬ್ಬರಿಗೆ ಬಂದೇ ಇಲ್ಲ ಇಷ್ಟು ದಿನ ಆದ್ರೂ ಅಂತ ತಿಳಿಸ್ತಾ ಇದ್ದಾರೆ. ಸೊ 25ನೇ ಕಂತಿನ ಹಣ ಬರದೇ ಇರೋರಿಗೆ ಇವಾಗ ಇನ್ನೂ ಬರೋದಕ್ಕೆ ಶುರುವಾಗಿದೆ. ಅಂದರೆ 25ನೇ ಕಂತಿನ ಹಣ ಆಲ್ರೆಡಿ ಲಾಸ್ಟ್ ಟೈಮೇ ಬಂದಿದೆ ಅಲ್ವಾ, ಅವ್ರಿಗೆ 26ನೇ ಕಂತಿನ ಹಣ ಬರ್ತಾ ಇದೆ. ಯಾರಿಗೆಲ್ಲ 25ನೇ ಕಂತಿನ ಹಣ ಇವಾಗ ಬರ್ತಾ ಇದೆ ಅನ್ನೋದಾದರೆ, 26ನೇ ಕಂತಿನ ಹಣ ನೆಕ್ಸ್ಟ್ ಮಂತ್ ಬರುತ್ತಾ ಅಂತ ನೀವು ಅನ್ಕೋಬೋದು. ಹಾಗಾಗಿ ಆ ಥರ ಏನಿಲ್ಲ. ಇವಾಗ 25ನೇ ಕಂತಿನ ಹಣ ನಿಮ್ಗೆ ಏನಾದರೂ ಮೊದಲೇ ಬಂದಿಲ್ಲ ಅಂದರೆ ಇವಾಗ ಬರುತ್ತೆ. ಹಾಗೆ ಈ ತಿಂಗಳು ಫುಲ್ಲಾಗೂ ಈ ಒಂದು 26ನೇ ಕಂತಿನ ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ, ತಿಂಗಳು ಎಂಡಿಂಗ್ವರೆಗೂ. ಹಾಗಾಗಿ ನಿಮಗೆ 26ನೇ ಕಂತಿನ ಹಣ ಕೂಡ ಈ ತಿಂಗಳು ಕೊನೆಯಲ್ಲೇ ಬರುತ್ತೆ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಇನ್ನೊಂದಂದರೆ, ಶಕ್ತಿ ಯೋಜನೆ ಬಗ್ಗೆ ಹೇಳ್ತಾ ಹೇಳಿದೆ ಅಲ್ವಾ. ಈ ಶಕ್ತಿ ಯೋಜನೆ ಬಗ್ಗೆ ಆಧಾರ್ ಕಾರ್ಡ್ನ ತೋರಿಸಿ ನಾವೆಲ್ಲ ಹೋಗ್ತಾ ಇದ್ವಿ ಅಲ್ವಾ ಇಷ್ಟು ದಿನ. ಇನ್ನು ಮುಂದೆ ಆಧಾರ್ ಕಾರ್ಡ್ ತೋರಿಸೋಂಗಿಲ್ಲ, ಇದೇ ಸ್ಮಾರ್ಟ್ ಕಾರ್ಡ್ ಅಂತ ಏನು ಬರುತ್ತೆ ಆ ಕಾರ್ಡ್ನ ತೋರಿಸಿ ಹೋಗಬೇಕು ನೀವು ಅಂತ ಆಲ್ರೆಡಿ ಫಸ್ಟೇ ಸರ್ಕಾರ ನಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿತ್ತು. ಅಂದರೆ ಏನು, ಎಲ್ಲರೂ ಚೇಂಜ್ ಮಾಡ್ಕೊಬಿಡಿ, ನೀವು ಸ್ಮಾರ್ಟ್ ಕಾರ್ಡ್ನ ತೊಗೊಳ್ಳಿ, ನಾವು ಆರ್ಡ್ರ್ ತೊಗೊಂಬಂದಿದ್ದೀವಿ ಅಂತ ಏನು ಹೇಳಿಲ್ಲ, ತರ್ತೀವಿ ಅಂತ ಹೇಳಿದರು ಅಷ್ಟೇ. ಸೊ ಯಾರೂ ಹೋಗಿ ಏನು ತೊಗೋಬೇಡಿ, ಎಲ್ಲೂ ಚೇಂಜಸ್ ಮಾಡ್ತೀವಿ ಅಂತ ಅಷ್ಟೇ ಹೇಳಿದ್ದು. ಆದರೆ ಕೆಲವೊಂದು ಕಡೆ ವಿಡಿಯೋಗಳು ವೈರಲ್ ಆಗಿಬಿಟ್ಟಿದೆ. ಎಲ್ಲರಿಗೂ ನನ್ನ ಹತ್ರ ಸ್ಮಾರ್ಟ್ ಕಾರ್ಡ್ ಇದೆ, ನಾನು ಅದನ್ನೇ ತೋರಿಸಿ ಹೋಗ್ತಾ ಇದ್ದೀನಿ, ನನ್ನ ಪೋಸ್ಟಲ್ಲಿ ಬಂತು, ಹಂಗೆ ಬಂತು, ಹಿಂಗೆ ಬಂತು, ನಾನು ಅಲ್ಲಿ ಹೋಗಿ ತೊಗೊಂಡೆ ಅಂತ ಎಲ್ಲ ವಿಡಿಯೋ ಮಾಡಿ ಹಾಕ್ತಾಯಿದ್ದಾರೆ. ಸೊ ಅದರಿಂದ ಕನ್ಫ್ಯೂಷನ್ ಆಗ್ತಾಯಿದೆ ಎಲ್ಲರಿಗೂ. ದಯವಿಟ್ಟು ಯಾರು ಎಲ್ಲೂ ಹೋಗಿ ಈ ಒಂದು ಸ್ಮಾರ್ಟ್ ಕಾರ್ಡ್ನ ಬೇಕು ಅಂತೇಳಿ ಎಲ್ಲೂ ತೊಗೊಳಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ, ಸರ್ಕಾರ ಇನ್ನೂ ಸ್ಮಾರ್ಟ್ ಕಾರ್ಡ್ನ ಎಲ್ಲೂ ಬಿಡುಗಡೆ ಮಾಡಿಲ್ಲ. ಮಾಡ್ತೀನಿ ಅಂತ ಹೇಳ್ದಾಗ ಮಾತ್ರನೇ ಎಲ್ಲೆಲ್ಲಿ ಕೊಡ್ತೀವಿ ಅಂತ ಕೂಡ ಸರ್ಕಾರನೇ ಅನೌನ್ಸ್ ಮಾಡುತ್ತೆ. ಹಂಗೇನಾದರೂ ಕೊಡ್ತೀವಿ ಅಂತ ಅನ್ನೋದೇ ಆದರೆ BMTC ಬಸ್ ಸ್ಟಾಪ್ಗಳಲ್ಲಿ ಎಲ್ಲ ಇರುತ್ತಲ್ವ, ಅಲ್ಲೇ ಡಿಪೋಗಳಲ್ಲಿ ಕೊಡ್ಬೋದು, ಅಥವಾ ಬೆಂಗಳೂರಲ್ಲಿ ಕೊಡ್ಬೋದು. ಎಲ್ಲಿ ಕೊಡ್ತೀವಿ ಅಂತ ಸರ್ಕಾರ ಅನೌನ್ಸ್ ಮಾಡುತ್ತೆ, ಆವಾಗ ಹೋಗಿ ನೀವು ತೊಗೊಳ್ಬೋದು. ಅದಕ್ಕೂ ಮುಂಚೆ ನೀವೇನಾದರೂ ಅಲ್ಲಿ ಇಲ್ಲಿ ದುಡ್ಡು ಕೊಟ್ಟು ಏನಾದರೂ ತೊಗೊಂಡ್ರೆ, ಏನಾದರೂ ಬಸ್ಸಲ್ಲಿ ಆ ಒಂದು ಕಾರ್ಡ್ನ ತೋರಿಸಿದಾಗ ಅದನ್ನು ಕಂಡಕ್ಟ್ರು ಅಕ್ಸೆಪ್ಟ್ ಮಾಡ್ಕೊಳ್ದೇ ಇರ್ಬೋದು. ಸುಮ್ಮನೆ ದುಡ್ಡು ಕೊಟ್ಟು ತೊಗೊಂಡು ನೀವು ವೇಸ್ಟ್ ಮಾಡ್ಕೋಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಯಾರ ಮನೆಯಲ್ಲಿ ಏಜ್ ಆಗಿ ಏನಾದರೂ ಆಗಿ, ಯಾರೆಲ್ಲ ಅತ್ತೆದಿರೋ ಅಥವಾ ಬೇರೆ ಯಾರಾದರೂ ಅವ್ರ ಮನೆ ಗೃಹಲಕ್ಷ್ಮಿಯರಾಗಿ ಹಣ ಯಾರಿಗೆಲ್ಲ ಬರ್ತಿತ್ತೋ ಅಂಥವ್ರು ಏನಾದರೂ ತೀರೋಗಿದ್ರೆ, ಅವ್ರ ಮನೆಯಲ್ಲಿ ಬೇರೆ ಯಾರು ಆ ಏಜ್ನಲ್ಲಿರ್ತಾರೋ, ಇಲ್ಲ ಅವ್ರ ಮನೆ ಬೇರೆ ಯಾರು ಇರ್ತಾರೋ ಅವ್ರಿಗೆ ಈ ಒಂದು 2,000 ರೂಪಾಯಿ ಬರಬೇಕು ಅಂತ ಅಂದ್ಕೊಳ್ಳಿ. ಆವಾಗ ಸರ್ಕಾರ ಮೊದಲೇ ಹೇಳಿತ್ತು, ಯಾರಾದರೂ ಹೊಸ್ದಾಗಿ ಏನಾದರೂ ನೀವು ಅರ್ಜಿ ಸಲ್ಲಿಸ್ಬೇಕು ಅನ್ನೋದಾದರೆ ಸಲ್ಲಿಸಿ ಅಂತ ಹೇಳಿ. ಸೊ ಅಂಥ ಸಲ್ಲಿಸಿದವ್ರಿಗೂ ಕೂಡ ಯಾವಾಗ ಬರುತ್ತೆ ಹಣ ಅಂತ ಏನಾದರೂ ವೆಯ್ಟ್ ಮಾಡ್ತಾಯಿದ್ರೆ, ನಿಮಗೂ ಕೂಡ ಈ ತಿಂಗಳಿಂದನೇ ಈ ಒಂದು ಹೊಸ್ದಾಗಿ ಗೃಹಲಕ್ಷ್ಮಿಯ ಏನದು ಅರ್ಜಿನ ಸಲ್ಲಿಸಿರ್ತೀರಲ್ವ, ಅಂಥವ್ರಿಗೂ ಕೂಡ ಈ ತಿಂಗಳಲ್ಲೇ ಫಸ್ಟ್ನೇ ಕಂತಿಂದು ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿರೋ ಅಂಥದ್ದು. ಸೊ ಇದು ಗೃಹಲಕ್ಷ್ಮಿಯರಿಗೆ ಒಂಥರ ಖುಷಿ ಅಂತಲೇ ಹೇಳ್ಬೋದಲ್ವಾ. ಹಾಗೆ ಇನ್ನೊಂದು ಏನಂದರೆ, ಶಕ್ತಿ ಯೋಜನೆಯಲ್ಲಿ ಬಿಡುಗಡೆ ಮಾಡಿರುವಂಥ ಈ ಒಂದು ಫ್ರೀ ಬಸ್ ಏನಿದೆ,
ಇದರಲ್ಲಿ ಎಲ್ಲೋ ಬಸ್ ಹತ್ತಿದ್ದಾರೆ ಸುಮಾರು ಜನ ಹೆಂಗಸರೇ ಹತ್ಬಿಟ್ಟಿದ್ದಾರೆ ಅನಿಸುತ್ತೆ. ಅದಕ್ಕೆ ಟಿಕೆಟ್ ಇಶ್ಯೂ ಮಾಡೋಕ್ಕಾಯ್ತೋ ಇಲ್ವೋ ಗೊತ್ತಿಲ್ಲ. ಸೊ ಕಂಡಕ್ಟ್ರಿಗೆ ತುಂಬಾ ಕೋಪ ಬಂದು ಎಲ್ಲ ಮಹಿಳೆಯರಿಗೂ ಬೈಯೋದಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಾರೆ. ಅದರಲ್ಲಂತೂ ಒಂದು ಮಹಿಳೆಯವ್ರಿಗೆ ಕೆಟ್ಟದಾಗಿ ಬೈದಿದ್ದಾರೆ. ಜಾಡ್ಸ್ ಓದ್ಬಿಡ್ತೀನಿ, ಹಾಗೆ ಹಿಂಗೆ, ನೀನು ಅಂಥೋಳು ಇಂಥೋಳು ಅಂತ ಎಲ್ಲ ಕೆಟ್ಟದಾಗೆಲ್ಲ ಬೈದ್ಬಿಟ್ಟಿದ್ದಾರೆ. ಸೊ ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿಬಿಟ್ಟಿದೆ. ಸೊ ಸರ್ಕಾರನೂ ಕೂಡ ಇದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡಿದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅವ್ರ ಬಗ್ಗೆ. ಸೊ ಈ ವಿಡಿಯೋನ ಏನು ಆ ಮಹಿಳೆ ಮಾಡಿಲ್ಲ, ಅದ್ರ ಬದಲಾಗಿ ಅವ್ರ ಸುತ್ತಮುತ್ತ ಯಾರೆಲ್ಲ ನಿಂತ್ಕೊಂಡಿದ್ರು ನೋಡಿಕೊಂಡು ಅವರು ವಿಡಿಯೋನ ಮಾಡಿ ಈ ಒಂದು ಶೇರ್ ಮಾಡಿರೋವಂಥದ್ದು. ಸೊ ಇವತ್ತಿನ ಕಾಲದಲ್ಲಿ ನೀವು ಆಚೆ ಯಾರ ಜೊತೆ ಏನಾದರೂ ಮಾತಾಡ್ತೀರಾ, ಜಗಳ ಮಾಡ್ತೀರಾ ಅಂತ ಅಂದ್ಕೊಂಡಿದ್ರೆ ಯಾರ್ದಾದ್ರೂ ಮಿಸ್ಟೇಕ್ ಆಗಿರಲಿ, ಬೇರೆಯವರು ಬಂದು ಬಿಡಿಸೋದಕ್ಕಿಂತ ಮುಂಚೆ ಎಲ್ಲರೂ ಮೊಬೈಲ್ ಎತ್ಕೊಂಡು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಸರ್ಕಾರ ಎಲ್ಲೂ ಹೋಗ್ಬಿಟ್ಟು CC ಕ್ಯಾಮ್ರಾಗಳನ್ನ ಫಿಟ್ ಮಾಡಬೇಕಂತ ಏನಿಲ್ಲ. ಜನದ ಕೈಲೇ ಇರುತ್ತೆ, ಜನನೇ CC ಕ್ಯಾಮ್ರಾ ಅವ್ರ ಹತ್ರನೇ ಇರುತ್ತೆ, ಎಲ್ಲ ರೆಕಾರ್ಡ್ ಮಾಡಿ ಹಾಕ್ಬಿಡ್ತಾರೆ. ಸೊ ಆದಷ್ಟು ಆಚೆಗಡೆ ಏನಾದರೂ ನಡೀತು ಅಂತ ಅಂದ್ಕೊಂಡ್ರೆ ನಮ್ಮ ಕೋಪನ ನಾವೇ ಕಂಟ್ರೋಲ್ ಮಾಡಿಕೊಂಡು ಅವಾಯ್ಡ್ ಮಾಡ್ಕೋಬೇಕು. ಇಲ್ಲಾಂದರೆ ಈ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲನೂ ಹಾಕ್ಬಿಟ್ಟು ಫುಲ್ ಎಲ್ಲ ವೈರಲ್ ಆಗಿಬಿಡುತ್ತೆ ವಿಡಿಯೋ. ಹಾಗೆ ಇನ್ನೊಂದ್ಸರಿ ನೆನ್ಪು ಮಾಡ್ತಾ ಇದ್ದೀನಿ, ಏನಂತಂದರೆ ಈ ಒಂದು ಸ್ಮಾರ್ಟ್ ಕಾರ್ಡ್ನ ಸರ್ಕಾರ ಇನ್ನೂ ನಾವು ಜಾರಿಗೆ ತರ್ತಾ ಇದ್ದೀವಿ ಅಂತ ಹೇಳಿದೆ ಅಷ್ಟೇ, ಇನ್ನೂ ಗ್ಯಾರಂಟಿಯಾಗಿ ಇನ್ನೂ ಜಾರಿಗೆ ತಂದಿಲ್ಲ. ದಯವಿಟ್ಟು ಯಾರೂ ಹೋಗಿ ಎಲ್ಲೂ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋಕೆ ಹೋಗಬೇಡಿ. ಸರ್ಕಾರ ಏನಾದರೂ ಈ ಒಂದು ಸ್ಮಾರ್ಟ್ ಕಾರ್ಡ್ನ ಅನೌನ್ಸ್ ಮಾಡ್ತು ಅಂತ ಅನ್ನೋದಾದರೆ ಸರ್ಕಾರನೇ ಇಂಥ ಕಡೆಯಲ್ಲಿ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡುತ್ತೆ. ಆವಾಗ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ಹೇಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.